ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. 21 ನೀಟ್ ಆಕಾಂಕ್ಷಿಗಳು ಆತ್ಮಹತ್ಯೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡಿದ್ದು. ದೆಹಲಿಯಲ್ಲಿ ದೊಡ್ಡ ಪ್ರತಿಭಟನೆಗಳು, ಹೋರಾಟಗಳು ಇವೆಲ್ಲವೂ ಕೂಡ ನಡೆದ ನಂತರ 37 ದಿವಸಗಳ ಹೋರಾಟದ ನಂತರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರು. ಈಗ ಇಡೀ ಪರೀಕ್ಷೆ ಅಕ್ರಮ ತಡೆಯುವುದಕ್ಕೆ ಕೇಂದ್ರ ಸರ್ಕಾರ ಮಸೂದೆಯೊಂದನ್ನು ತರ್ತಾ ಇದೆ. ತಿದ್ದುಪಡಿಯನ್ನು ಮಾಡಿ ಹೊಸ ಮಸೂದೆಯನ್ನು ತರ್ತಾ ಇದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕವನ್ನು ಪ್ರಧಾನಿ ಕಾರ್ಯಾಲಯದ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡಿದರು. ಆದರೆ ಮಸೂದೆ ಮಂಡನೆ ಆಗ್ತಾ ಇದ್ದಂತೆ ಪ್ರತಿಪಕ್ಷಗಳು ತಾವು ಎತ್ತಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮೊದಲು ನಡೀಬೇಕು ಅಂತ ಗಲಾಟೆ ಎಬ್ಬಿಸಿದರು. ಅದರಲ್ಲೂ ಗೃಹ ಸಚಿವ ಅಮಿತ್ ಶಾ ಅವರು ಸದನಕ್ಕೆ ಬರಬೇಕು, ಅಮಿತ್ ಶಾ ಅವರು ಖುದ್ದು ಸದನದಲ್ಲಿ ಉತ್ತರವನ್ನು ಕೊಡಬೇಕು, ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು ಅಂತ ಪ್ರತಿಪಕ್ಷ ಕಾಂಗ್ರೆಸ್ ಪಟ್ಟು ಹಿಡಿಯಿತು. काल के अंदर फॉर लीव टू इंट्रोड्यूस द पब्लिक एग्जामिनेशन ब्रैकेट प्रिवेंशन ऑफ अनफेयर मीन्स अमेंडमेंट बिल 2026 टू अमेंड द पब्लिक एग्जामिनेशन प्रिवेंशन ऑफ अनफेयर मीन्स बिल 2024. ಆದರೆ ಪ್ರತಿಪಕ್ಷಗಳ ಈ ಆಗ್ರಹಕ್ಕೆ ಆಡಳಿತ ಪಕ್ಷದವರು ತಲೆಕೆಡಿಸಿಕೊಳ್ಳಿಲ್ಲ. ಸ್ಪೀಕರ್ ಓಂ ಬಿರ್ಲಾ ಕೂಡ ಮನ್ನಣೆ ಕೊಡಲಿಲ್ಲ. ತಿದ್ದುಪಡಿ ವಿಧೇಯಕದ ಮೇಲಿನ ಚರ್ಚೆಗೆ 6 ಗಂಟೆಗಳ ಅವಕಾಶವನ್ನು ಕೊಡುವುದಾಗಿ ಓಂ ಬಿರ್ಲಾ ಹೇಳಿದರು. ಇವತ್ತು ಸಂಜೆ 5 ಗಂಟೆಯಿಂದಲೇ ಚರ್ಚೆ ಮಾಡಬಹುದು ಅಂತ ಸಲಹೆಯನ್ನು ಕೊಟ್ಟರು. ಹೇಗಾದರೂ ಮಾಡಿ ಇವತ್ತೇ ಲೋಕಸಭೆಯಲ್ಲಿ ಮಸೂದೆಯನ್ನು ಚರ್ಚೆ ನಡೆಸಿ ಅಂಗೀಕಾರ ಪಡಿಬೇಕು ಅನ್ನುವಂತಹ ಪ್ರಯತ್ನ ಸರ್ಕಾರದ ಕಡೆಯಿಂದ ನಡೆಯಿತು. ಪ್ರತಿಪಕ್ಷಗಳ ಗಲಾಟೆ ಕಡಿಮೆ ಆಗದೇ ಇದ್ದಂತಹ ಕಾರಣಕ್ಕಾಗಿ ಕೊನೆಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಾಂಗ್ರೆಸ್ ನಾಯಕರನ್ನ ಮನವಿ ಮಾಡಿದರೂ ಕೂಡ ಸದನದಲ್ಲಿ ಕಲಾಪ ನಡೆಸುವಂತಹ ಸ್ಥಿತಿಗೆ ಅದು ಮರಳಲೇ ಇಲ್ಲ. नारेबाजी तख्तियां लहराने से विधेयक पर विचार नहीं आता. मैं आग्रह करता हूं आपसे कि इस विधेयक पर 6 घंटे और इससे भी अधिक मान्य सदस्य का विचार रखना चाहेंगे तो मैं 6 घंटे से भी बढ़ाकर जो सदन का मत होगा उस मत के अनुसार समय बढ़ा दूंगा. इतना महत्वपूर्ण बिल पर आपने पर्याप्त समय दिया और इतने ज्यादा अमेंडमेंट का नोटिस भी आए हैं. जब अमेंडमेंट का नोटिस आया इसका मतलब कई सदस्य इस महत्वपूर्ण बिल पे अपना मत रखना चाहते हैं. जैसे बिल को चर्चा के लिए रोकना ये बहुत गलत मैसेज भेज रहा है. ಹೀಗೆ ಪ್ರತಿಪಕ್ಷಗಳ ಅಬ್ಬರದಿಂದಾಗಿ ಲೋಕಸಭೆ ಕಲಾಪವನ್ನು ಸ್ಪೀಕರ್ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಿದರು. ಮಧ್ಯಾಹ್ನದ ನಂತರ ಮತ್ತೆ ಇದೇ ರೀತಿಯಾದಂತಹ ಗಲಾಟೆ ಸದನದಲ್ಲಿ ನಡೆದಂತಹ ಕಾರಣಕ್ಕಾಗಿ ನಾಳೆಗೆ ಲೋಕಸಭೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಯಿತು. ಮತ್ತೊಂದು ಕಡೆ ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಗಲಾಟೆ ಮುಂದುವರೆದಿತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿವೇಶನಕ್ಕೆ ಬರಲೇಬೇಕು. ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಲಾಠಿ ಚಾರ್ಜ್ಗೆ ಅವರೇ ನೇರವಾದಂತಹ ಹೊಣೆ. ಅಮಿತ್ ಶಾ ಅವರು ಕ್ಷಮೆ ಕೇಳಬೇಕು ಅಂತ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸದನ ಆರಂಭ ಆಗ್ತಾ ಇದ್ದಂತೆಯೇ ಆಕ್ರೋಶ ಹೊರಹಾಕಿದರು. It is never happened in the history of India that the boys were beaten and they were dragged. The palace and Amit Shah is responsible. ಹೀಗೆ ರಾಜ್ಯಸಭೆಯಲ್ಲಿ ಲಾಠಿ ಚಾರ್ಜ್, ಅಶ್ರುವಾಯು ಅಸ್ತ್ರ ಹಿಡ್ಕೊಂಡು ಪ್ರತಿಪಕ್ಷಗಳು ಗಲಾಟೆ ನಡೆಸ್ತಾ ಹೋಗಿದ್ದರಿಂದಾಗಿ ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. ಇದಾದ ಮೇಲೆ ಸಂಸತ್ ಕಲಾಪದಿಂದ ಹೊರಗೆ ಬಂದಂತಹ ಪ್ರತಿಪಕ್ಷದ ನಾಯಕರುಗಳು ಮಾತಲ್ಲಿ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದರು. ವಿಶೇಷವಾಗಿ ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ನಿಂದ ಗುಂಡು ಹಾರಿಸಲಾಗಿದೆ. ನಿನ್ನೆ ಬಿಹಾರದಲ್ಲಿ ವಿದ್ಯಾರ್ಥಿಗಳ ಮೇಲೆ AK-47 ಗನ್ನನ್ನು ಬಳಸಿ ಗುಂಡು ಹಾರಿಸಲಾಗಿದೆ ಅಂತ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಕ್ಷೇಪ ಎತ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ದೆಹಲಿ ಮತ್ತು ಬಿಹಾರದಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ದೌರ್ಜನ್ಯಗಳ ವಿಡಿಯೋಗಳನ್ನು ಅವರು ಪೋಸ್ಟ್ ಮಾಡಿದರು. ದೇಶದ ಇಡೀ ವ್ಯವಸ್ಥೆ ವಿದ್ಯಾರ್ಥಿಗಳ ಮಾರಣ ಹೋಮಕ್ಕೆ ನಿಂತಿದೆ. ಬಿಹಾರದಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ AK-47 ಬಳಸಿ ಗುಂಡನ್ನು ಹಾರಿಸಲಾಗಿದೆ. 100 ವಿದ್ಯಾರ್ಥಿಗಳನ್ನು ಬಂಧಿಸಿ FIR ಹಾಕಲಾಗಿದೆ ಅನ್ನುವಂಥದ್ರ ಮೂಲಕವಾಗಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಯವರನ್ನ ಪ್ರಶ್ನೆ ಮಾಡಿದ್ದಾರೆ. ಹಾಗೆಯೇ ಸಂಸತ್ ಭವನದ ಹೊರಗೆ ಪ್ರಿಯಾಂಕಾ ವಾದ್ರಾ ಕೂಡ ಇದೇ ಪ್ರಶ್ನೆಯನ್ನು ಹಾಕಿದ್ದಾರೆ. ये इन्होंने अभी भी FIR दर्ज किए हैं स्टूडेंट्स के खिलाफ. शायद कल रात को या आज सुबह बिहार में, बंगाल में. तो ये अपनी आदतों से बाज तो आए नहीं हैं.
और मैंने सुना है, वेरीफाइड नहीं है, लेकिन मैंने सुना है कि जो लड़कियां गई थी प्रोटेस्ट में, कई लड़कियों के पेरेंट्स को फ़ोन आ रहे हैं, उनको धमकाया जा रहा है कि तुमने अपनी लड़कियों को भेजा। क्या मतलब है? क्या हमारे देश में लड़की प्रोटेस्ट नहीं कर सकती? क्या मतलब है? पैलेट गन्स, AK-47 आर दीस टेररिस्ट? व्हाट इज रॉन्ग विद दिस? ಒಂದು ಕಡೆ ಮಸೂದೆಯ ವಿಚಾರದಲ್ಲಿ ನಡೀತಾ ಇರುವಂತಹ ಆರೋಪ ಪ್ರತ್ಯಾರೋಪಗಳು, ಇನ್ನೊಂದು ಕಡೆ ವಿದ್ಯಾರ್ಥಿಗಳ ಮೇಲೆ ಗನ್, ಅದರಲ್ಲೂ ಕೂಡ AK-47 ಬಳಸಿದ್ರು ಅನ್ನುವಂಥ ವಿಚಾರದಲ್ಲಿ ನಡೀತಾ ಇರುವಂತಹ ಗಲಾಟೆ ಗದ್ದಲಗಳು. ಇದೆಲ್ಲದರ ಮಧ್ಯೆ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ಸಂಸತ್ ಅಧಿವೇಶನಕ್ಕೆ ಹಾಜರಾಗೋದಕ್ಕೆ ಅಂತೇಳಿ ಬಂದಿದ್ರು. ಬಿಜೆಪಿಯವರು ಅವರನ್ನ ಸನ್ಮಾನಿಸಿದರೆ ಕಾಂಗ್ರೆಸ್ನವರು ಧಿಕ್ಕಾರ ಕೂಗಿ ಸ್ವಾಗತಿಸಿದರು. ಯುವಜನರ ಪ್ರತಿಭಟನೆಗೆ ಮಣಿದು ರಾಜೀನಾಮೆ ನೀಡಿದ ಧರ್ಮೇಂದ್ರ ಪ್ರಧಾನ್ ಸಂಸತ್ ಆವರಣಕ್ಕೆ ನಗುಮೊಗದಲ್ಲೇ ಬಂದರು. ಆಗ ಬಿಜೆಪಿ ನಾಯಕರು ಸಾಂಪ್ರದಾಯಿಕ ಟೋಪಿ ಹಾಕಿ ಶಾಲು ಹೊದಿಸಿ ಪ್ರಧಾನ್ಗೆ ಜೈಕಾರ ಕೂಗ್ತಾ ಸ್ವಾಗತಿಸಿದರು. ಹೀಗೆ ಬಿಜೆಪಿಯವರು ಧರ್ಮೇಂದ್ರ ಪ್ರಧಾನ್ ಅವರನ್ನ ಸನ್ಮಾನಿಸಿದರೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ಧಿಕ್ಕಾರ ಕೂಗಿದ್ರು. ಕಳ್ಳ ಕಳ್ಳ, ಪೇಪರ್ ಕಳ್ಳ ಅಂತ ಘೋಷಣೆಯನ್ನು ಕೂಗಿದ್ರು. ಜೊತೆಗೆ ವೋಟ್ ಚೋರಿ ಸರ್ಕಾರ, ಲಾಠಿ ಚಾರ್ಜ್ ಸರ್ಕಾರ ಅಂತೆಲ್ಲ ಘೋಷಣೆಗಳನ್ನು ಮೊಳಗಿಸಿದ್ರು. FIR वापस लो, वापस लो, FIR वापस लो, वापस लो, वापस लो, नहीं चलेगा, नहीं चलेगा. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ರಾಜಕೀಯದ ಹಂಗಾಮ ಒಂದು ಕಡೆ ನಡೀತಾ ಇದ್ರೆ, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವತ್ತು ನೀಟ್ ವಿಚಾರದಲ್ಲಿ ಎರಡು ಪ್ರಮುಖ ಬೆಳವಣಿಗೆಗಳು ನಡೆದಿದ್ದಾವೆ. ಒಂದು ಲಾಠಿ ಚಾರ್ಜ್ಗೆ ಸಂಬಂಧಿಸಿದಂತಹ ಅರ್ಜಿ, ಇನ್ನೊಂದು ಕೇಂದ್ರ ಸರ್ಕಾರ ರಚಿಸಿರುವಂತಹ ಟಾಸ್ಕ್ ಫೋರ್ಸ್ ಬಗ್ಗೆ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ. ಜುಲೈ 20ರಂದು ದೆಹಲಿಯಲ್ಲಿ ಸಿಜೆಪಿ ಸದಸ್ಯರು, ವಿದ್ಯಾರ್ಥಿಗಳು ಹಾಗೆ ಯುವಕರು ಸಂಸತ್ ಕಡೆಗೆ ರ್ಯಾಲಿಯನ್ನು ನಡೆಸ್ತಾ ಇದ್ರು. ಸಂಸತ್ ಚಲೋವನ್ನು ಹಮ್ಮಿಕೊಂಡಿದ್ರು. ರ್ಯಾಲಿ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ಮೇಲೆ ವಿದ್ಯಾರ್ಥಿಗಳು ಕಲ್ಲು ತೂರಾಟವನ್ನು ನಡೆಸಿದರು. ಮೊದಲು ಯಾರ ಕಡೆಯಿಂದ ಕಲ್ಲು ತೂರಾಟ ಆಯಿತು ಅನ್ನೋದು ಗೊತ್ತಿಲ್ಲ, ಆದರೆ ಪೊಲೀಸರು ಮಾತ್ರ ಮನಸು ಇಚ್ಛೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದರು. ಅಶ್ರುವಾಯು ಸಿಡಿಸಿ ಹತೋಟಿಗೆ ತರುವಂತಹ ಪ್ರಯತ್ನ ಕೂಡ ಮಾಡಿದರು. ವಿದ್ಯಾರ್ಥಿಗಳ ಲಾಠಿ ಚಾರ್ಜ್ ಹಿಂಸಾಚಾರ ಎಸಗಿದ ಪೊಲೀಸರ ವಿರುದ್ಧ ಕಾಕ್ರೋಚ್ ಪಕ್ಷದ ವಕೀಲರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. 3 ದಿನಗಳ ಹಿಂದೆ ಅರ್ಜಿ ವಿಚಾರಣೆಯನ್ನು ತುರ್ತಾಗಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಂತಹ ಸುಪ್ರೀಂ ಕೋರ್ಟ್ ಇವತ್ತು ಅದೇ ಅರ್ಜಿಯ ವಿಚಾರಣೆಯನ್ನ ನಡೆಸಿದೆ. ಇನ್ನೊಂದು ಕಡೆ ಪೊಲೀಸರ ಮೇಲೆ ನಡೆದಂತಹ ದಾಳಿ ಬಗ್ಗೆಯೂ ಕೂಡ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಿರುವಂತಹ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾಗಿರುವ ಬಾಗ್ಚಿ ಮತ್ತು ವಿ ಮೋಹನ್ ಅವರ ಪೀಠ ಸಮ್ಮತಿಯನ್ನ ನೀಡಿದೆ. ಸಿಜೆಪಿ ಪರ ವಕೀಲರಾಗಿರುವಂತಹ ಗೋಪಾಲ್ ಶಂಕರ್ ನಾರಾಯಣ್ ಅವರು ಇವತ್ತು ವಿದ್ಯಾರ್ಥಿಗಳ ಪರವಾಗಿ, ಸಿಜೆಪಿ ಪರವಾಗಿ ಮೊದಲು ವಾದವನ್ನು ಮಂಡಿಸಿದರು. ವಿದ್ಯಾರ್ಥಿಗಳು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು, ಸಂಸತ್ ಚಲೋ ವೇಳೆ ಶಾಂತಿಯುತ ರ್ಯಾಲಿಯನ್ನು ಕೂಡ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ತಮ್ಮ ವಾದದಲ್ಲಿ ಅವರು ಉಲ್ಲೇಖ ಮಾಡಿದರು. ದೆಹಲಿ ಭದ್ರತಾ ಸಿಬ್ಬಂದಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ವಿಶೇಷವಾಗಿ ಹೆಣ್ಣು ಮಕ್ಕಳ ಖಾಸಗಿ ಅಂಗಾಂಗಗಳಿಗೂ ಕೂಡ ಹೊಡೆಯಲಾಗಿದೆ. ಈ ಅರ್ಜಿಗಳನ್ನು ತ್ವರಿತವಾಗಿ ವಿಚಾರಣೆ ನಡೆಸಬೇಕು ಅಂತ ನ್ಯಾಯಮೂರ್ತಿಗಳಲ್ಲಿ ವಿನಂತಿಯನ್ನು ಮಾಡಿದರು. ಈ ವಾದವನ್ನೆಲ್ಲ ಕೇಳಿದಂತಹ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಸೂಕ್ಷ್ಮವಾಗಿ ಪ್ರತಿಕ್ರಿಯೆಯನ್ನು ನೀಡಿದೆ. ಶಾಂತಿಯುತ ಪ್ರತಿಭಟನೆಯ ಹಕ್ಕು ಸಂವಿಧಾನ ನೀಡಿದೆ. ಕಾನೂನುಬದ್ಧ ಪ್ರತಿಭಟನೆಯ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ಕೇವಲ ಪ್ರತಿಭಟನೆ ಕಾರಣಕ್ಕೆ ಲಾಠಿ ಚಾರ್ಜ್ ನಡೆಸುವಂಥದ್ದು ಸರಿಯಾದದ್ದಲ್ಲ. ಪೊಲೀಸರಿಂದ ಬಲವಂತದ ಕ್ರಮಗಳಾದ ಆರೋಪಗಳು ಇಲ್ಲಿ ಇದ್ದಾವೆ. ಈ ಘಟನೆಗಳ ಬಗ್ಗೆ ನಾವು ಸ್ವತಂತ್ರ ತನಿಖೆ ನಡೆಸಬೇಕಾಗಿದೆ.
ಪೊಲೀಸರ ಮೇಲೂ ಹಲ್ಲೆ ಅಂತ ಅರ್ಜಿಗಳು ಬಂದಿದ್ದಾವೆ. ಎಲ್ಲ ಅರ್ಜಿಗಳನ್ನು ನ್ಯಾಯಾಲಯ ವಿಚಾರಣೆ ನಡೆಸಲಿದೆ. ಸಿಸಿಟಿವಿ ದೃಶ್ಯಾವಳಿ, ಬಾಡಿ ಕ್ಯಾಮೆರಾ ರೆಕಾರ್ಡಿಂಗ್ಗಳು, ತಾಂತ್ರಿಕ ಸಾಕ್ಷ್ಯಗಳನ್ನು ಪೊಲೀಸರು ಸಂರಕ್ಷಿಸಿ ಇಡಬೇಕು. ದೇಶಾದ್ಯಂತ ಪ್ರತಿಭಟನೆಗಳ ಸಮರ್ಥ ನಿರ್ವಹಣೆಯನ್ನ ಮಾಡಬೇಕಾಗಿದೆ. ಇದಕ್ಕಾಗಿ ಏಕರೂಪದ ಮಾರ್ಗಸೂಚಿಯನ್ನು ತರಬೇಕು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹೀಗೆ ಜುಲೈ 20ರ ದೆಹಲಿ ಹಿಂಸಾಚಾರದ 2 ಪ್ರತ್ಯೇಕ ಅರ್ಜಿಗಳ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ನೀಡಿದೆ. ಇನ್ನೊಂದು ಕಡೆ ಪರೀಕ್ಷಾ ವ್ಯವಸ್ಥೆಯನ್ನು ಸದೃಢಗೊಳಿಸಲು ಕೇಂದ್ರ ಸರ್ಕಾರ ಟಾಸ್ಕ್ ಫೋರ್ಸ್ ರಚಿಸಿತ್ತು. ಟಾಸ್ಕ್ ಫೋರ್ಸ್ ನೀಡುವಂತಹ ಶಿಫಾರಸುಗಳನ್ನು ಸುಪ್ರೀಂ ಕೋರ್ಟ್ ಪರಿಶೀಲನೆ ಮಾಡುತ್ತೆ ಅಂತ ಹೇಳಿ ಆಗಸ್ಟ್ 3ರಂದು ವಿಚಾರಣೆ ನಡೆಸುವುದಾಗಿ ನ್ಯಾಯಾಲಯ ಹೇಳಿದೆ. ಇನ್ನು ದೇಶದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸ್ತಾ ಇದ್ರೆ, ರಾಜ್ಯದಲ್ಲಿ ಕೆಪಿಎಸ್ಸಿ ಕರ್ಮಕಾಂಡವು ಕೂಡ ಸದ್ದು ಮಾಡ್ತಾ ಇದೆ. ನೀಟ್ ಅಕ್ರಮ ಹೇಗೆ ರಾಜಕೀಯ ತಿರುವನ್ನು ಪಡ್ಕೊಂಡಿದೆಯೋ, ಕೋರ್ಟ್ ಮೆಟ್ಟಿಲೇರಿದೆಯೋ, ಅದೇ ಥರ ರಾಜ್ಯದಲ್ಲಿ ಕೆಪಿಎಸ್ಸಿ ಅಕ್ರಮ ಪ್ರಕರಣವೂ ಕೂಡ ಈಗ ಕೋರ್ಟ್ ಮೆಟ್ಟಿಲೇರಿದೆ.